ಇನ್ನು ಅಯೋಧ್ಯೆಯ ವಿಚಾರ. ಈಗಾಗಲೇ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭವಾಗಿದೆ. 22ನೇ ತಾರೀಕು ಅದ್ಧೂರಿಯಾದಂತಹ ಒಂದು ಸಮಾರಂಭ, ಶ್ರೀರಾಮೋತ್ಸವ ನಡೀಲಿಕ್ಕಿದೆ. ಈಗ ಅಯೋಧ್ಯೆಗೆ ಸೈಬರ್ ತಜ್ಞರನ್ನ ಕೂಡ ಕಳುಹಿಸಲಾಗಿದೆ. ಅಂದ್ರೆ ಸಹಜವಾಗಿ ಒಂದು ಸೆಕ್ಯೂರಿಟಿ ದೃಷ್ಟಿಯಿಂದಾಗಿ ಅಯೋಧ್ಯೆಗೆ ಈಗ ಸೈಬರ್ ತಜ್ಞರ ಒಂದು ತಂಡವನ್ನ ಕೇಂದ್ರ ಸರ್ಕಾರ ಕಳುಹಿಸಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು, ಆ ಟೈಮ್ನಲ್ಲಿ ಅಲ್ಲಿ ಜಾಮರ್ಗಳನ್ನ ಅಳವಡಿಸುವಂಥದ್ದಾಗಿರ್ಬೋದು, ಅಥವಾ ಹೇಗೆ ಅಲ್ಲಿ ಕೆಲವೊಂದಷ್ಟು ಯಾವುದೇ ರೀತಿ ಅಹಿತ ಘಟನೆಗಳು ನಡಿಬಾರದು ಅನ್ನುವಂಥ ನಿಟ್ಟಿನಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥದ್ರ ಬಗ್ಗೆ ಒಂದು ವಿಚಾರವನ್ನ ಮುಂದಿಟ್ಟುಕೊಂಡು ಈಗ ಕೇಂದ್ರ ಸರ್ಕಾರ ಸೈಬರ್ ತಜ್ಞರ ತಂಡವನ್ನ ಕೂಡ ಸ್ಥಳಕ್ಕೆ ಕಳುಹಿಸಿದೆ. ಅಯೋಧ್ಯೆಗೆ ಬಂದಿದೆ ಈಗ ಸೈಬರ್ ತಜ್ಞರ ತಂಡ. ಪರಿಶೀಲನೆಯನ್ನು ನಡೆಸುತ್ತೆ, ಎಲ್ಲೆಲ್ಲೇನೇನು ಮಾಡಬೇಕಾಗುತ್ತೆ, ಜಾಮರ್ಗಳನ್ನು ಎಲ್ಲೆಲ್ಲ ಅಳವಡಿಸಬೇಕಾಗುತ್ತೆ, ಇದೆಲ್ಲ ವಿಷಯವಾಗಿಯೂ ಕೂಡ ಸೈಬರ್ ತಜ್ಞರ ತಂಡ ಅಧ್ಯಯನವನ್ನು ನಡೆಸಿ ಒಂದು ರಿಪೋರ್ಟನ್ನು ಕೊಡುತ್ತೆ. ಅದಾದ ನಂತರ ಅದರ ಪ್ರಕಾರ ಎಲ್ಲ ಸುರಕ್ಷತಾ ಕ್ರಮಗಳನ್ನು, ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಒಟ್ಟಿನಲ್ಲಿ ಈಗಾಗಲೇ ಅಯೋಧ್ಯೆಯಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗ್ತಾ ಇದೆ. SPG ಕಮಾಂಡರ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ನಮ್ಮ ಒಂದು ಭದ್ರತಾ ಸಿಬ್ಬಂದಿ ಏನಿದ್ದಾರೆ, ಅವರೆಲ್ಲರೂ ಕೂಡ ಈಗಾಗಲೇ ಅಯೋಧ್ಯೆಯಲ್ಲಿ ನಿಯೋಜನೆಗೊಂಡಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಯಾಕಂದರೆ ನಿನ್ನೆ ಮೊನ್ನೆಯಿಂದನೇ ಎಲ್ಲ ಪೂಜಾ ವಿಧಿವಿಧಾನಗಳು ಈಗಾಗಲೇ ಆರಂಭವಾಗಿವೆ. ಇವತ್ತು ಇನ್ಫ್ಯಾಕ್ಟ್ ಗರ್ಭಗುಡಿಯನ್ನು ಪ್ರವೇಶ ಮಾಡುತ್ತೆ ರಾಮಲಲ್ಲಾ ವಿಗ್ರಹ. ಆ ನಿಟ್ಟಿನಲ್ಲಿ ಪೊಲೀಸ್ ಹದ್ದಿನ ಕಣ್ಣಿಟ್ಟಿದ್ದಾರೆ. ಹಾಗೆ ಬೇರೆ ಬೇರೆ ಸ್ಪೆಷಲ್ ಕಮಾಂಡೋಸ್ ಏನಿದ್ದಾರೆ ನಮ್ಮ ಭದ್ರತಾ ಸಿಬ್ಬಂದಿ, ಅವರೆಲ್ಲರೂ ಕೂಡ ಈಗಾಗಲೇ ಅಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಎಸ್ 22ನೇ ತಾರೀಕಿಗಾಗಿ ಇಡೀ ದೇಶವೇ ಕಾಯ್ತಾ ಇರುವಂಥದ್ದು. 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ. ಇನ್ನು ಕೆಲವು ಮಂದಿ ಮಾತ್ರ ಈ ಒಂದು ದೇವಾಲಯದ, ಅದರಲ್ಲೂ ಕೂಡ ಗರ್ಭಗುಡಿಯ ಒಳಗಡೆ ಇರ್ತಾರೆ. ಇನ್ನು ಜನವರಿ 22ರಂದು ಸರಿಯೂ ನದಿಯಲ್ಲಿ ಮೋದಿ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಮೋದಿ ಕೂಡ ಆ ಒಂದು ಗರ್ಭಗುಡಿಯ ಒಳಗಡೆ ಇರ್ತಾರೆ. ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಪುಣ್ಯ ಸ್ನಾನವನ್ನು ಮಾಡಲಿರುವಂತಹ PM ಪ್ರಧಾನಿ ನರೇಂದ್ರ ಮೋದಿ ಭದ್ರತೆಗಾಗಿ ತೇಲುವಂತಹ ಕೊಠಡಿಯನ್ನು ತಯಾರು ಮಾಡಲಾಗಿದೆ. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇದೇ ತೇಲುವಂತಹ ಕೊಠಡಿ, ಸರಿಯೂ ನದಿಯಲ್ಲಿ ನಿರ್ಮಾಣವಾಗಿರುವ ತೇಲುವ ಕೊಠಡಿ. ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ನಾನ ಮಾಡುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ತೇಲುವ ಕೊಠಡಿಯನ್ನು ನಿರ್ಮಾಣ ಮಾಡಲಾಗಿದೆ. ತೇಲುವ ಕೊಠಡಿಯ ಮೂಲಕವೇ ಹದ್ದಿನ ಕಣ್ಣಿಡಲಿರುವಂತಹ SPG ಹೆಚ್ಚಿನ ಭದ್ರತೆಯನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ.